ಹ್ಮ್ ಈ ಕೊಪ್ಪದವನು ಫೀಲ್ಡ್ ಮ್ಯಾನ್ ಬರ್ತಾವನ ಹ್ಮ್ 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 ಮಾತೇನಾರ ಅಡ್ಜಸ್ಟ್ಮೆಂಟ್ ಬರ್ಲಿಲ್ಲ ಅಂತಂದ್ರ ಏನ್ ಫೀಡ್ ಮ್ಯಾನ್ ಅಂದ್ರೆ ಯಾರು ಆ ಯಾರು ಫೀಡ್ ಮ್ಯಾನ್ ಅಂದ್ರೆ ಕಪ್ಪು ಕಪ್ಪು ಕೊಪ್ಪ ಕೊಪ್ಪ ಹಾ 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 ಅದೇನಾರ ಮಾತುಕತೆ ಅಡ್ಜಸ್ಟ್ ಬರ್ಲಿಲ್ಲ ಅಂತಂದ್ರ ಯಾಕೆ ಏನಾಗ್ಬೇಕಾಯ್ತು ರೈತರಿಗೆ ಯಾವ ತರ ಒಳ್ಳೇದಾಗ್ಬೇಕು ರೈತರಿಗೆ ಅಲ್ಲಿ ಏನಾಯ್ತದೆ ಅಂತಂದ್ರೆ ಇಲ್ಲಿ ಒಬ್ಬ ಮಧ್ಯವರ್ತಿ ಹೋಗೋನ ಯಾರೋ ಒಬ್ಬ ಅದ್ ಹೆಸರೇನ ಅವ್ನು ಬಂದು ಈಗ ಅಡ್ಜಸ್ಟ್ಮೆಂಟ್ ಆಗ್ಲಿಲ್ಲ ಅಂತಂದ್ರೆ ಅದು ನಿನ್ನೆ ಬರೆಯೋತೀನಿ ಇಲ್ಗ ಸರಿ ನಾನು ಸರಿ ಅಡ್ಜಸ್ಟ್ಮೆಂಟ್ ಅಂತಂದ್ರೆ ಅವ್ರದ್ದು ಏನ್ ಮಂತ್ಲಿ ಪಂತ್ಲಿ ಈ ಅಡ್ಜಸ್ಟ್ಮೆಂಟ್ ಅಲ್ಲ ರೈತರಿಗೆ ಕರೆಕ್ಟ್ ಆಗಿ ಸಂಭಾವನೆ ಕೊಡುವಂತದ್ದು ಕಬ್ಬಿಗೆ ಕರೆಕ್ಟ್ ಆಗಿ ದುಡ್ಡು ಕೊಡ್ಬೇಕು ಸಂಭಾವನೆ ಕರೆಕ್ಟ್ ಆಗಿ ಕೊಡ್ತಾವ್ರ ಹಾ ಇಲ್ಲಿ ಏನ್ ಮಾಡ್ತಾವ್ರ ಈಗ ನನ್ನ ತರಿಬೇಕಾಗಿತ್ತು ನಾನು ಏಳು ಸೇರ್ತೀನಿ ನಾ ಕಾಸು ಕೊಡ್ನಿಲ್ಲ ಈ ಮಧ್ಯವರ್ತಿಗೆ ಅಂತಂದ್ರೆ ಮಧ್ಯವರ್ತಿಗೆ ಎಕರೆಗೆ 2,000 ಯಾರು ಕೊಡ್ತಾವ್ರ ಯಾವನವನು ಉಗಿರಿ ಮೊಕ್ಕೆ ಕಾಕರಿಸಿ ನೆನ್ನೆ ಒಬ್ಬಂಗೆ ಇಳಿ ಹಾಕಿದೀನಿ ಒಬ್ಬಂಗಲ್ಲಿ ಬೂತ್ಕಳಿಲಿ ಏನಂತ ಹೇಳ್ತಾನೆ ರೈತರಿಗೆ 150 ರೂಪಾಯಿ ಕೊಡ್ಬೇಕು ಗೊತ್ತಾ ಹರಿಹರ್ಸ್ 150 ರೂಪಾಯಿ ಕೊಡ್ಬೇಕು ಎಲ್ಲಾ ಫ್ಯಾಕ್ಟ್ರಿಲೂ ಇವತ್ತವರೆಗೂ ಕೊಟ್ಟಿಲ್ಲ ಬಣ್ಣಾರಿ ಎಮ್ಮೆ ಫ್ಯಾಕ್ಟ್ರಿಲಿ ಬಡ ರೈತಿಂಗ್ ಹೇಳ್ತಾನೆ ಹಂಗೆ ಅನೌನ್ಸೇ ಮಾಡಿಲ್ಲ ಸರ್ಕಾರ ಅಂತಾನೆ ನೀನ್ ರೈತಿಂಗ್ ಹೇಳ್ಬೋದು ಒಬ್ಬ ಮಾಧ್ಯಮ ಹೇಳಕ್ಕಾಗಲ್ಲ ವಾಪಸ್ ತಗೋ ಮಾತಾ ಅಂದ್ಮೇಲೆ ಸುಮ್ನಾದ ಅವನು ಅದೇ ನೀ ಈಗ ಪಾಂಡುಪುರ ಶುಗರ್ ಫ್ಯಾಕ್ಟ್ರಿ ಅವನು ಇವ್ರು ರೈತರಿಗೂ ಒಳ್ಳೇದ್ ಮಾಡಕ್ ಬಂದಾರ ಇವ್ರು ಮೀಡಿಯೇಟ್ ಕೆಲಸ ಮಾಡಕ್ ಬಂದವರು ಈಗ ಅದಕ್ಕೆ ಫೀಲ್ಡ್ ಮ್ಯಾನ್ ಬರೀ ಮುಗಿರಿ ಮಕ್ಕ ಕ್ಯಾಕರ್ಸಿ ವಿಡಿಯೋ ಅವ್ರ ಏನ್ ಮಾತಾಡೋದು ವಿಡಿಯೋ ಮಾಡಿ ಕಳ್ಸಿ ಆನಂದ್ ನನ್ಗೆ ಈಗ ಫೀಲ್ಡ್ ಮ್ಯಾನ್ ಬರೀ ಇಲ್ಲ ಅಂತಂದ್ರೆ ನಾನು ಲಾರಿ ತಡಿತೀನಿ ಅಪ್ಪ ನಾನು 14ನೇ ತಾರೀಕಿಂದ 1.5 ಎಕರೆ ಕಬ್ಬು ತರೀರಿ ಅಂತ ಹೇಳ್ತಾ ಇರೋದು ನೀ ಬಂದಿದ್ದಲ್ಲ ಅದ ಇವತ್ತು ನಾಳಕ ಮಧ್ಯವರ್ತಿಗೆ 3,000 ಕೊಟ್ರೆ ತರಿ ಸರ್ ಅಂತ ಆ ಉಗಿರಿ ಮಕ್ಕ ಯಾವನ್ ಮಧ್ಯವರ್ತಿಗೆ ಅವನ ಒಟ್ಟಿಗೆ ಅನ್ನ ತಿಂತಾನೆ ಏನ್ ತಿಂತಾನೆ ರೈತರ ಹತ್ರ ದುಡಿಸ್ಕೊತಾನಲ್ಲ ಅವನು ಆಮ್ಯಾಕ ಅವನೇನ್ ಮಾಡ್ತಾವನೆ ಅಂತಂದ್ರೆ ಈಗ ತರಿಯೋರಿಲ್ಲ ತರಿಯೋರ್ ಬರಗಂಡ್ ನಿಮ್ ಕಬ್ಬು ಉಟ್ಕೊಂಡ್ರಿ ಅಂತ ಅನ್ಬಿಟ್ಟು 1 ಲಕ್ಷಕ್ಕೆ 1 ಎಕರೆ 1 ಲಕ್ಷಕ್ಕೆ 90,000ಕ್ಕೆ ಹಿಂಗ್ ತಕಂದು ಅವನು ತರಿಸ್ಬೋದು ಇದೆಲ್ಲ ಮಾಡ್ತಾವಲ್ಲ ಬಿಟ್ಟವ್ರು ಯಾರು ಫ್ಯಾಕ್ಟ್ರಿ ಅವರು ನಂಬರ್ಗಳು ಕೊಡ್ರಿ ಒಂಚೂರು ಫ್ಯಾಕ್ಟ್ರಿ ನಂಬರ್ ಕೊಡ್ರಿ ಇಳಿ ಹಾಕ್ತಿವಿ ಅವ್ರಿಗೆ ಮಾಧ್ಯಮದವ್ರು ನಾವು ಈಗ ಅದೇ ಈಗ ಬಂದಾನಂತ 2 ಗಂಟೆ ಟೈಮ್ ಕೊಡಿ ಸರ್ ನಾನು ಬರ್ಲಿಲ್ಲ ಬಂದು ನಿಮ್ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ಕೇಳಿ ಸರ್ ಅಂತ ಹೇಳೋಣ ಆಯ್ತಾ ಈಗ ರೈತರುಗಳಿಗೆ ಇವ್ರು ಹೇಳ್ಕೊಡೋದು ಆಯ್ತಾ ಫಸಲು ಚೆನ್ನಾಗ್ ಬರ್ಲಿಲ್ಲ ಅಂದ್ರೆ ಬೆಂಕಿ ಇಟ್ಬಿಡು ಅಂತ ಇವ್ರು ಹೇಳ್ಕೊಡೋದು ಮಧ್ಯವರ್ತಿಗಳು ಆಮೇಲೆ ಇವ್ರ ರೈತರುಗಳಿಗೆ ಬಾಳಗೆಟ್ಟದು ಅವನ್ ಯಾವನ್ ಫ್ಯಾಕ್ಟ್ರಿ ಇವನ್ನೆಲ್ಲ ಮಡಿಕೊಂಡು ಸಂಬಳ ಕೊಟ್ಕೊಂಡು ದಂಧೆ ಮಾಡಿಸ್ತಾನಲ್ಲ ಮೊದ್ಲು ಅವ್ನಿಗೆ ಹೋಗಿಬೇಕನ್ರಿ ಫ್ಯಾಕ್ಟ್ರಿ ಒಂದು ಕೊಪ್ಪ ಫ್ಯಾಕ್ಟ್ರಿ ಅಂತಂದ್ರೆ ಒಂದು ಹೆಸರುವಾಸಿ ಇತ್ತು ಅದು ಹೇಳೇನಿ ಫೀಲ್ಡ್ ಮ್ಯಾನ್ಗ ಹೆಸರುವಾಸಿ ಈಗ ಕಳ್ಕೊತಾ ಇದಾರೆ ಕಳ್ಕೊಳ್ಳೋದಲ್ಲ ಮಾಧ್ಯಮದವರೆಲ್ಲ ಬರ್ತೀವಿ ಅಂತ ಹೇಳಿ ಅದೇ ಈಗ ಅವ್ನು ಬಂದು ಕರೆಕ್ಟ್ ಆಗಿ ಮಾತುಕತೆ ಅಡ್ಜಸ್ಟ್ ಆಗ್ಲಿಲ್ಲ ಅಂತಂದ್ರೆ ನಾ ಫೋನ್ ಮಾಡ್ತೀನಿ ಅವ್ನ ಹಿಡಿದು ನಿಲ್ಸ್ಬಿಟ್ಟು ಫೋನ್ ಮಾಡ್ತೀನಿ ವಿಡಿಯೋ ಮಾಡ್ಕೊಳ್ಳಿ ನಾನು ಒಂಚೂರು ಮೈಸೂರು ಹೋಗ್ತಾ ಇದ್ದೀನಿ ನಾನೀಗ ಸಂಜೆ ಆಯ್ತು ಬರೋದು ನಾನು 8-9 ಗಂಟೆ ಆಗುತ್ತೆ ವಿಡಿಯೋ ಮಾಡ್ಕೊಂಡು ನನ್ಗೆ ಅದು ಕಳಿಸಿ ನಾನು ಈಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಕೂಡ ಸುದ್ದಿ ಮಾಡ್ತೀನಿ ಜನಕ್ಕೆ ಗೊತ್ತಾಗ್ಲಿ ರೈತರಿಗೆ ಏನೇನ್ ಮಾಡ್ತಾರೆ ಇವರು ಏನೇನ್ ಮಾತಾಡ್ತಾರೆ ಮೀಡಿಯೇಟರ್ಗಳು ಬಂದು ಗುಟ್ಟಾಗಿ ಮೊಬೈಲ್ ವಿಡಿಯೋ ಮಾಡ್ಕೊಂಡು ಜೋಬಲ್ ಇಟ್ಕೊಂಡು ಕಳಿಸಿ ನನಗೆ ಅದು ಗುಟ್ಟಾಗಿ ಏನ್ ಬೇಡ ಕೆಲವು ಕಡೆ ಗುಟ್ಟಾಗಿ ಮಾಡಿ ಡೈರೆಕ್ಟ್ ಆಗಿ ಮಾತಾಡಪ್ಪ ಅದೇನು ಅಂದ್ಬಿಟ್ಟು ಒಬ್ಬನ ಕೆಲ ವಿಡಿಯೋ ಮಾಡಿಸಿ ಕ್ಯಾಕರ್ ಮಗ್ ಹೋಗಿಸಿ ಮೊದಲು ರೈತರುಗಳಿಗೆ ಅರಿಯರ್ಸ್ ಕೊಡಿ ಅಂತೇಳಿ 150 ರೂಪಾಯಿ ಬ್ಯಾಲೆನ್ಸ್ ಕೊಡ್ಬೇಕಲ್ಲ ಇವ್ರು ₹1,000 ದುಡ್ಡು ತಿಂದವರಲ್ಲ ಅದನ್ನ ಕೊಡಿ ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿಲೂ ಈಗ ನಾನು ಹೇಳ್ತಾ ಇರೋದು ಇವ್ರಿಗೆ ಈ ಬಂದು ಫೀಲ್ಡ್ ಮ್ಯಾನ್ ಇಟ್ಕೊಂಡು ಕತ್ತರಿಸುವಂತ ವಿಚಾರದಲ್ಲಿ ಮಧ್ಯವರ್ತಿ ಯಾಕೆ ಇವ್ರಿಗೆ ಅಲ್ವೇ ಮಧ್ಯವರ್ತಿ ಇರ್ಲಿ ನ್ಯಾಯವಾಗಿ ಕೆಲಸ ಮಾಡ್ಲಿ ರೈತ 2,000 ರೂಪಾಯಿ ಈಸ್ಕತೀನಿ ಅಂದ್ರೆ ಅರ್ಥ ಏನ್ರಿ ಈಗ ಅವನು ರೈತರು ಹೋಗ್ತಾವೆಲ್ಲ 90,000 1 ಲಕ್ಷಕ್ಕೆ ಕಬ್ಬ ತಗೊಂಡು ಅವ್ನು ತರಿಸ್ಕೊತಾವನೆ ಅಂತಂದ್ರ ಅವ್ನಿಗೆ ಎಷ್ಟು ಲಾಭ ಇರ್ಬೋದು ಇನ್ನೊಂದೇನ್ ಗೊತ್ತಾ ಕರಪ್ಷನ್ ಇವ್ರದ್ದು ಮಧ್ಯವರ್ತಿಗಳದು ಲಾರಿಗೆ 15 ಟನ್ ತುಂಬು ಅಂದ್ರೆ 25 ಟನ್ ತುಂಬಿಟ್ಟು ಆಯ್ತಾ ಅದು ಉಂಟಾಡ್ಕೊಂಡು ಹೋಗಿ ಎಲ್ಲ ವೈರ್ ಕಟ್ ಮಾಡ್ಕೊಂಡು ಹೋಗಿ ಎಲ್ಲ ಬಿದ್ದು ಎಷ್ಟೋ ಆಗಿದೆ ಆತರ ಈಗ ಮೊನ್ನೆ ನರಸೀಪುರದಲ್ಲಿ ಹಂಗೆ ಆಗಿದೆ ಇವ್ರು ಮೀಡಿಯೇಟರ್ಗಳು ಏನ್ ಹೇಳ್ಕೊಡ್ತಾರೆ ಗೊತ್ತಾ ರೈತರಿಗೆ ಇವ್ರು ಹೇಳ್ಕೊಡೋದು ಒಳ್ಳೇದು ಹೇಳ್ಕೊಡೋದು ಇವ್ರೇನೆ ಕೆಟ್ಟದ್ದು ಒಳ್ಳೇದಂತ ಹೇಳ್ಕೊಡಲ್ಲ ಬಿಡಿ ಕೆಟ್ಟದ್ದು ಹೇಳ್ಕೊಡೋದು ಇವ್ರೇನೆ ತುಂಬಿಡ್ರಿ ಬೇಕಾದಂಗೆ ತುಂಬಿಸ್ರಿ ಅನ್ಬಿಟ್ಟು ತುಂಬಿಸೋದು ಇವ್ರಿಗೆ ಉತ್ತರ ಕರ್ನಾಟಕದವ್ರ ಹತ್ರ ಆಯ್ತಾ ಇವ್ರಿಗೆ ಒಟ್ಟಿಗೆ ಟ್ರಾನ್ಸ್ಪೋರ್ಟಿಂಗ್ ದುಡ್ಡು ಉಳಿಬೇಕಲ್ಲ 2 ಸಾರಿ ಬಾಳ್ಕೊಂಡು ಬರೋದಲ್ಲ ಅಲ್ಲಿ ಜನ ಯಾರ ಮೇಲೆ ಬಿದ್ದು ಸದೋಗ್ಲಿ ಅದು ಹಂಗಾಗಿ ಇವ್ರದ್ದು ಹೊಸಿ ಕರಪ್ಷನ್ಗಳೆಲ್ಲ ಇವ್ರದ್ದು ಎಲ್ಲ ಹಿಡ್ದಾಕಿ ಇವ್ರದ್ದು ಹೇಳ್ತೀನಿ ನಾನು ಅದೇ ಈಗ ಅವನು ಬಂದು ಮಾತುಕತೆ ಇದಾಗ್ಲಿಲ್ಲ ಅಂತಂದ್ರೆ ಫೋನ್ ಮಾಡ್ತೀನಿ ನಾನು ಅದೇನೋ ವಿಡಿಯೋ ಮಾಡ್ಬಿಟ್ಟು ಕಬ್ಬಿಗೆ ಏನ್ ರೇಟ್ ಕೊಡ್ತಾವ್ರೆ ಸರ್ಕಾರಿ ರೇಟ್ ಏನೈತೆ ಆಯ್ತಾ 3,150 ಅಂತ
ಆಯ್ತಾ? 3,150 ಟ್ರಾನ್ಸ್ಫರ್ ಚಾರ್ಜು. ಈಗ ಸರಿ ಅವ್ರಿಗೆ ಫ್ಯಾಕ್ಟ್ರಿ ಅವ್ರು ಕೊಡೋದು 500 ಅಲ್ದಂತೆ. ಎಕ್ಸ್ಟ್ರಾ ಬೇರೆ 700 ರೂಪಾಯಿ 70 ರೂಪಾಯಿ ಕೊಡ್ಬೇಕಂತ. ಯಾಕೆ? ಯಾಕೆ ಪೇಡಿಂದ ಪೇಡ್ಗೆ ಹೋದ್ರೆ ಅದು ರೈಸ್ ಆದಂತ. ರೈತರು ಏನ್ ಮಾಡ್ಬೇಕು? 700 ಕೊಟ್ಟಿದಂತೆ ನೀವು ಬರ್ಕೊಡಿ ಅಂತ ಹೇಳಿ. ನಾವು 70 ರೂಪಾಯಿ ಕೊಡ್ತೀವಿ, ಬರ್ಕೊಡಿ ನಮ್ಗೆ 70 ರೂಪಾಯಿಗೆ ರಸೀದಿ ಕೊಡಿ ಅಂತ ಕೇಳಿ. ಈಗ ಬರ್ತೀನಿ ಸರ್ ನಿಮ್ ಒಂದು ಲೆಟರ್ ಬರ್ಕೊಡಿ. 70 ರೂಪಾಯಿ ನಂಗೆ ಎಷ್ಟು ಅಂತ ಹೇಳ್ತೀವಿ, ಬರ್ಕೊಡಿ ನಮ್ಗೆ ಅಂತ ರಸೀದಿ ಕೊಡಪ್ಪ. ನಿನ್ಗೆ 70 ಅಲ್ಲ 700 ಕೊಡ್ತೀವಿ ಅಂತ ಹೇಳಿ. ಈಗ ನಾನು ಅವ್ರ ಜೊತೆ 14ನೇ ತಾರೀಕಿಂದ ಮಾತಾಡಿನಿಲ್ಲ. ಅದೆಲ್ಲ ಎಲ್ಲಾ ಮಾಧ್ಯಮ ಕಳಿಸ್ತೀನಿ. ನಾವು ಮಾತಾಡಿದ ಆಡಿಯೋನ ಎಲ್ಲಾ ಮಾಧ್ಯಮ ಕಳಿಸ್ತೀನಿ. ನಾನು ಕೂಡ ಸುದ್ದಿ ಮಾಡ್ತೀನಿ ಅನ್ನೋದವ್ರೆ. ಇವತ್ತು ನಿಮ್ಮಿಂದನೇ ಕನ್ನಡ ಸಂಘಟನೆ ನಿಮ್ಮ ಏನು ರಾಜ್ಯದಲ್ಲಿದೆ, ನಿಮ್ಮಿಂದನೇ ಕೇತುಪುರದ ಆನಂದಿಂದನೇ ಸ್ಟಾರ್ಟ್ ಆಗ್ಬೇಕಿದೆ. ಇಡೀ ಜಿಲ್ಲೆಯಲ್ಲಿ ರೈತರಿಗೆ ಪರವಾಗಿ ನಿಂತ್ಕೊಂಡಿರುವಂತದ್ದು ಕೆಲಸ. ಈಗ ಇದು ಮಾಡಿ ನಾನು ಬೇಕಾದ್ರೆ ಅದು ಕಾಲ್ ಲಿಸ್ಟ್ ಅವನ ಜೊತೆ ಎಷ್ಟು ದಿನದಿಂದ ಮಾತಾಡಿದೀನಿ ಅದೆಲ್ಲ ಕಳಿಸ್ಕೊಡ್ತೇನೆ. ಇಲ್ಲಿ ಪೇಡ್ ಮ್ಯಾನ್ ಅಂತಾನೆ ನಿಮ್ ತಳಿಸ್ಕೊಳ್ಳಿ ಅಂತಾನ. ಇಲ್ಲಿ ಬಂದಿರುವಂತ ಮೇಸ್ತ್ರಿಗಳು ಅಂತಾರ, ಆಳ್ಗಳು ಗುಂಪು ಕರ್ಕ ಬಂದಿರುವಂತವ್ರು ಸಂದೀಪ್ ಹೇಳ್ಬೇಕು, ಅವ್ನು ಹೇಳಿದ್ರೆ ಮಾತ್ರ ತರೀದು ಅಂತಂತಾರ. ಮೊದ್ಲು ಬಣ್ಣಾರಿ ಅಮ್ಮನ್ ಇದು ಶುಗರ್ ಫ್ಯಾಕ್ಟ್ರಿ ಇದ್ದ, ಈಗಾಗಲೇ ಅಲ್ಲಿಗೆ ಹೊಂಟೋಗಿದ್ದಾನ. ಇವ್ರದ್ದೇನು ಎತ್ತ ಈಗ ಇದು ಈ ಫ್ಯಾಕ್ಟ್ರಿ ಮುಚ್ಚಿರೋಗ್ಬಿಟ್ಟು ಅಲ್ಲಿ ಹೋಗೋದು, ಆ ಫ್ಯಾಕ್ಟ್ರಿ ಮುಚ್ಚಿ ಇಲ್ಲಿ ಹೋಗೋದು, ಈ ರೈತರಿಗೆ ಬಂದು ಇಲ್ದಿದ್ದೆಲ್ಲ ಹೇಳ್ಕೊಡೋದು, ಇವರೇ ಎತ್ಕಟ್ಟೋದು. ಫ್ಯಾಕ್ಟ್ರಿ ವಿಚಾರವಾಗಿ ಇವರೇ ಎತ್ಕಟ್ಟೋದು, ರೈತರ ವಿಚಾರವಾಗಿ ಫ್ಯಾಕ್ಟ್ರಿಗೆ ಇವರೇ ಎತ್ಕಟ್ಟೋದು. ಇವ್ರೇನ್ ಮೀಡಿಯೇಟರ್ ಕೆಲಸ ಮಾಡ್ತಾವ್ರ ಇಲ್ಲ ಅಂತಂದ್ರೆ ಇನ್ನು ಹೇಳ್ಬೇಕಾಗ್ತದೆ ಸರಿಯಾಗಿ ಇವ್ರಿಗೆ ತಲೆಟಿಗೆ ಕೆಲಸ ಮಾಡ್ತಾವ್ರ ಇವ್ರು. ಇಲ್ಲ ಈಗ ನಾನು ಇಬ್ರು ಬರೇಳಿ ಫೀಲ್ಡ್ ಮ್ಯಾನ್ಗಳು ಈಗ ಬಂದವ್ರು ಅವನು ನಸೀಪುರದವನು ಇಬ್ರು ಒಂದು ಕಂಪ್ಲೇಂಟ್ ಕೊಡ್ರಿ, ಸ್ಟೇಷನ್ ಒಂದು ಕಂಪ್ಲೇಂಟ್ ಅಂತ. ಈಗ ಇವ್ರಿಬ್ರು ಏನಾರ ಬಂದು ಕರೆಕ್ಟ್ ಆಗಿ ಮಾತುಕತೆ ಆಡಿ ಕಬ್ಬುಗಳ ನೆಟ್ಟಗೆ ತರಿಸ್ನಿಲ್ಲ ಅಂತಂದ್ರ, ಮಧ್ಯವರ್ತಿಗಳು ಬಿಟ್ಬಿಟ್ಟು ಕಬ್ಬ ನೆಟ್ಟಗೆ ತರಿಸ್ನಿಲ್ಲ ಅಂತಂದ್ರ ಸ್ಟೇಷನ್ಗೆ ಒಂದು ಮನವಿ ಕೊಟ್ಬಿಟ್ಟು ಮಾಮೂಲಿ ಲಾರಿ ಅಡ್ಡಿ ಹಾಕ್ತೀವಿ, ಅದೇನೋ ನ್ಯೂಸ್ ಮಾಡೋರಿ. ಆಮೇಲೆ ನೆನ್ನೆ ಬೂತ್ಗಳಲ್ಲಿ ಹೇಳ್ತಾವ ರೈತಂಗೆ ಇಲ್ದಿದ್ದೆಲ್ಲ ಹೇಳ್ತಾರೆ ಇವ್ರೆ. ಸರ್ಕಾರದ ನೀತಿ ನಿಯಮ ಹೇಳಕ್ ಯೋಗ್ಯತೆ ಇಲ್ಲ ಇವರು ಮೀಡಿಯೇಟರ್ಗಳು. ಇವರು ಕರೆಕ್ಟ್ ಆಗಿ ಇವರು ರೈತರು ಒಳಗೆ ಕೊಡ್ಬೇಕಾದ್ರೆ 150 ರೂಪಾಯಿ ಕೊಡಕಾಯ್ತಲ್ಲ ಇವರು ಫ್ಯಾಕ್ಟ್ರಿ ಉಳಿಸ್ಕೊಂಡ್ರೆ. ರೈತರು ದುಡ್ಡು ತಿನ್ಕೊಂಡು ಇವ್ರು ಬೆಳೀತಾ ಇರೋದು. ಸರ್ಕಾರ ಆದೇಶ ಮಾಡಿದ್ದ ಅಂತ ಬೇರೆ ಕೇಳ್ತಾರೆ, ಆದೇಶದ ಕಾಪಿ ಎಲ್ಲಿದ್ದು ಅಂತ ಕೇಳ್ತಾರ ಇವರು. ಇವ್ರು ಇಟ್ಕೊಂಬರ್ಬೇಕ್ರಿ ಆದೇಶ ಕಾಪಿ, ಇವ್ರು ಇಟ್ಕೊಂಬರ್ಬೇಕು. ಆದೇಶ ಸರ್ಕಾರದ ಏನು ಓಲೈಕೆ ಇದೆ, ಕರಪತ್ರ ಇದೆ, ಇವ್ರು ತಂದು ರೈತರಿಗೆ ಮಾಹಿತಿ ಕೊಡ್ಬೇಕು. ನೋಡಿ ಈ ತರ ಸರ್ಕಾರದ ಈ ತರ ನೀತಿ ನಿಯಮಗಳಿದೆ. ಹೆಂಗ್ರಿ 70 ರೂಪಾಯಿ ಕೇಳ್ತಾನ ಅವನು? ಏನ್ ಬಿಲ್ ಕೊಡ್ತಾನ ಅದು 70 ರೂಪಾಯಿಗೆ? ಅದೇನು ಅಂತ ಅಂದ್ಬಿಟ್ಟು ಈಗ ಬಂದ್ಮೇಲೆ ವಿಚಾರಿಸ್ಬಿಟ್ಟು ನಂಬರ್ ಕಳಿಸಿ ಆನಂದ್ರ. ಕಳಿಸ್ತೀನಿ ನೋಡಿ. ಓಕೆ ಕಳಿಸಿ. ಯಾವ ಒಂದೈತಿ ಯಾವ ಫ್ಯಾಕ್ಟ್ರಿ ನಂಬರ್ ಐತಿ ಕಳಿಸಿ. ಸರಿ ಕಳಿಸ್ತೀನಿ ನೋಡಿ. ಥ್ಯಾಂಕ್ ಯು. ಓಕೆ.